ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣವಿದೆ. ಬಿಜೆಪಿ ಈ ಬಾರಿ ಸಿಂಗಲ್ ಡಿಜಿಟ್ ದಾಟುವುದಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಭವಿಷ್ಯ ನುಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಚುನಾವಣೆ ಸತ್ಯ ಮತ್ತು ಸುಳ್ಳು, ಪ್ರೀತಿ ಮತ್ತು ದ್ವೇಷದ ನಡುವಿನ ಚುನಾವಣೆಯಾಗಿದೆ. ಬಿಜೆಪಿ ಕೀಳು ಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ. ಕಾಂಗ್ರೆಸ್ ಜೋಡಣೆಗೆ ಮುಂದಾಗಿದ್ರೆ ಬಿಜೆಪಿ ವಿಭಜನೆ ಮಾಡಲು ಮುಂದಾಗಿದೆ. ಇದನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಹರಿಹಾಯ್ದರು. ಚುನಾವಣೆಯಲ್ಲಿ ಬಿಜೆಪಿ ದೇಶದ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿದಿದ್ದೆವು. ಆದರೆ ಬಿಜೆಪಿ ಸುಳ್ಳಿನ ಆಧಾರದ ಮೇಲೆ ದೇಶ ವಿಭಜನೆ ಮಾಡುವ ಪ್ರಚಾರ ಮಾಡುತ್ತಿದೆ. ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಯಾವಾಗಲೂ ವಿರೋಧಿ ಪಕ್ಷವಾಗಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಆಂತರಿಕ ಫಿಲಾಸಫಿ ಸಂವಿಧಾನದ ವಿರೋಧಿಯಾಗಿದೆ. ಅವರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಎಂದರು. ಒಂದು ಫಲಿತಾಂಶ ಬರುವಂತ ನಿರೀಕ್ಷೆ ಈಗ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಒಂದಂತೂ ನಾವು ಸ್ಪಷ್ಟವಾಗಿ ಹೇಳಬಹುದು, ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ಅನ್ನು ದಾಟೋದಿಲ್ಲ, ಡಬಲ್ ಡಿಜಿಟ್ ಕೊಡೋದಿಲ್ಲ. ಆ ಒಂದು ಪರಿಸ್ಥಿತಿ ಬಂದಿದೆ. ಈ ಚುನಾವಣೆ ಒಂದು ರೀತಿ ಪ್ರಾರಂಭ ಆದಾಗ ಬಹುಶಃ ಪ್ರಚಾರ ಯಾವ ರೀತಿ ಆಗ್ಬೋದು, ಯಾವ ಇಶ್ಯೂಸ್ ಜನರ ಮುಂದೆ ಬರ್ಬೋದು ಅಂತ ನಿರೀಕ್ಷೆಗಳು ಬಹಳ ಇತ್ತು. ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಅಥವಾ ಅದರ ಬಗ್ಗೆ ಚಿಂತನೆಗಳು ಇರ್ತಾ ಇತ್ತು. ಆದರೆ ಈಗ ಚುನಾವಣೆಯ ಪ್ರಚಾರದ ಧಾಟಿಯನ್ನು ನೋಡಿದ್ರೆ ಇದು ಒಂದು ರೀತಿ ಸತ್ಯಕ್ಕೂ ಮತ್ತು ಸುಳ್ಳಿಗೆ ಆಗುವಂಥ ಹೋರಾಟದ ಒಂದು ಚುನಾವಣೆ ಮತ್ತು ಪ್ರೀತಿ ಮತ್ತು ದ್ವೇಷದ ಮಧ್ಯೆ ಚುನಾವಣೆಯಾಗಿದೆ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭಾಷಣ, ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಪೇನ್ ಎಲ್ಲವೂ ಕೂಡ ಅತ್ಯಂತ ಒಂದು ಕೆಳಮಟ್ಟಕ್ಕೆ, ಕೀಳಮಟ್ಟದ ರಾಜಕಾರಣಕ್ಕೆ ಅವರು ಕೈ ಹಾಕಿದ್ದಾರೆ. ನಾವು ಜೋಡಿಸಬೇಕು ಅಂತ, ಅವರು ವಿಭಜಿಸಬೇಕು ಅಂತ. ಜೋಡಣೆಗೆ ಮತ್ತು ಜೋಡಣೆ ವರ್ಸಸ್ ವಿಭಜನೆ, ಅದು ಈ ಚುನಾವಣೆಯ ಮುಖ್ಯ ಒಂದು ಇಶ್ಯೂ ಆಗಿದೆ. ಅದರಿಂದ ಇದು ಯಾವ ನಿರೀಕ್ಷೆ ಮಾಡಿರಲಿಲ್ಲ. ಈ ಮಟ್ಟದ ಪ್ರಚಾರ ಬಿಜೆಪಿಯವರು ಮಾಡ್ತಾರೆ. 10 ವರ್ಷ ಆಡಳಿತ ಆದ ನಂತರ ಪ್ರಧಾನಮಂತ್ರಿಗಳು ಮತ್ತು ಅವರ ಬಿಜೆಪಿ ಮುಖಂಡರುಗಳು ಯಾವ ಇಶ್ಯೂಸ್ ಮೇಲೆ ಮಾತಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಭದ್ರತೆ ಬಗ್ಗೆ ಮಾತಾಡ್ಬೋದು ಅಂದ್ಕೊಂಡಿದ್ದು, ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೋದು ಅಂದ್ಕೊಂಡಿದ್ದು, ದೇಶಕ್ಕೆ ನಾನು ಏನು ಕೊಟ್ಟಿದ್ದೇನೆ, ಯಾವ ರೀತಿಯಾಗಿ ಜನರಿಗೆ ಸಹಾಯ ಮಾಡಿದ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಅಂದ್ಕೊಂಡಿದ್ದು. ಆದರೆ ಇವತ್ತು ಸಂಪೂರ್ಣವಾಗಿ ಅವರ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅವರ ಭಾಷಣಗಳ ಮುಖ್ಯ ಉದ್ದೇಶಗಳೆಲ್ಲವೂ ಕೂಡ ಸುಳ್ಳಿನ ಆಧಾರದ ಮೇಲೆ ದ್ವೇಷವನ್ನು ಸೃಷ್ಟಿ ಮಾಡಿ ದೇಶವನ್ನು ವಿಭಜಿಸುವ, ಸುಳ್ಳಿನ ಆಧಾರದ ಮೇಲೆ ದ್ವೇಷವನ್ನು ಸೃಷ್ಟಿ ಮಾಡಿ ದೇಶವನ್ನು ವಿಭಜಿಸುವ ಒಂದು ಕ್ಯಾಂಪೇನ್ ಭಾರತೀಯ ಜನತಾ ಪಾರ್ಟಿ. ಮೀಸಲಾತಿ ಬಗ್ಗೆ ದಿನೇ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಮೀಸಲಾತಿಯ ವಿರುದ್ಧ ಐತಿಹಾಸಿಕವಾಗಿ ನೋಡಿದ್ರೆ ಯಾವಾಗಲೂ ಕೂಡ ಬಿಜೆಪಿಯವರು ಮೀಸಲಾತಿಯ ವಿರುದ್ಧ ಇದ್ದಂಥ ಪಕ್ಷ. ಅಂಬೇಡ್ಕರ್ ಅವರ ಕಾಲದಿಂದಲೂ ಕೂಡ ಮೀಸಲಾತಿ ಬಂದಾಗ ಹಿಂದಿನ ಜನಸಂಘ RSS ಅವರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ. ಮಂಡಲ ಆಯೋಗ ಅದು ರಚನೆಯಾಗಿ ಅದರ ರಿಪೋರ್ಟ್ ಬಂದಾಗ, ವರದಿ ಬಂದಾಗ ಅದರ ವಿರುದ್ಧವಾಗಿ ಅದರ ಬೆಂಬಲ ನೀಡಿರ್ತಕ್ಕಂಥದ್ದು ಭಾರತೀಯ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.